ನಟಿ ಆಶಿಕಾ ರಂಗನಾಥ್ ಮಾವನ ಮಗಳು ಆತ್ಮಹತ್ಯೆ. ಸೆಕ್ಸ್ಗಾಗಿ ಪಾಗಲ್ ಪ್ರೇಮಿಯ ಅತಿರೇಕದ ಹಿಂಸೆ. ಅಲ್ಲೂ ಅವಳು ಬಿಡ್ತಲೇ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿ ಟಾರ್ಚರ್ ಮಾಡಿ ಅವಳು ಈ ತರ ಮಾಡ್ಕೊಬಿಟ್ಲು ಸರ್. ಹತ್ತಾರು ಹುಡುಗಿರ ಜೊತೆ ಸಂಪರ್ಕ ಇದೆ ಅನ್ನೋದು ಅವಳಿಗೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇಂದ ಗೊತ್ತಾದಾಗ ಮೀರಿದಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟು. ಪ್ರಿಯ ವೀಕ್ಷಕರೇ, ನಟಿ ಆಶಿಕಾ ರಂಗನಾಥ್ ಮಾವನ ಮಗಳು ದಿಢೀರಂತ ಆತ್ಮಹತ್ಯೆ ಮಾಡಿಕೊಂಡಿರುವ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದೆ. ಘಟನೆ ನಡೆದು 10 ದಿನಗಳ ಕಳೆದಿದ್ರೂ ಪೊಲೀಸರು ಆರೋಪಿಯ ಹುಡುಕಾಟ ಮಾಡೋದಾಗ್ಲಿ ತಪ್ಪಿಗೆ ಕಾರಣರಾದವರನ್ನ ಬಂಧಿಸೋದಾಗಿ ಮಾಡೇ ಇಲ್ಲ ಕಣ್ರಿ. ನಟಿ ಆಶಿಕಾ ರಂಗನಾಥ್ ಮಾವನ ಮಗಳು ಬೆಂಗಳೂರಿನ ಪಾಂಡುರಂಗ ನಗರದಲ್ಲಿರುವ ಸಂಬಂಧಿಕರ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈಕೆ ಸಾವಿಗೆ ಕಾರಣವಾಗಿರುವುದು ಸೆಕ್ಸ್ ಅಂಡ್ ಮೆಂಟಲ್ ಟಾರ್ಚರ್ ಕಣ್ರಿ. ಮದುವೆಗೂ ಮುಂಚೆಯೇ ಲೈಂಗಿಕ ಸಂಪರ್ಕಕ್ಕೆ ಒತ್ತಾಯಿಸುತ್ತಿದ್ದ ಪ್ರೇಮಿ ಒಪ್ಪದ ಯುವತಿಗೆ ಬಲವಂತದ ಟಾರ್ಚರ್ ನೀಡಿದ್ದಕ್ಕೆ ಆತ್ಮಹತ್ಯೆಗೆ ಶರಣು. ಆತ್ಮಹತ್ಯೆಗೆ ಶರಣಾದ ಯುವತಿಯ ಹೆಸರು 22 ವರ್ಷದ ಅಚಲ್. ಈಕೆ ನಟಿ ಆಶಿಕಾ ರಂಗನಾಥ್ ಅವರ ಮಾವನ ಮಗಳು. ಇಂಜಿನಿಯರ್ ಮುಗಿಸಿ ಕೆಲಸಕ್ಕೆ ಸೇರುವ ಹಂತದಲ್ಲಿದ್ದಳು. ಈಕೆ ತನ್ನ ದೂರದ ಸಂಬಂಧಿ ಮಾಯಾಂಕ್ ಜೊತೆ ಸ್ನೇಹ ಬೆಳೆದು ಅದ್ಯಾವಾಗ ಲವ್ ಹಂತಕ್ಕೆ ಬಂದು ತಲುಪಿತ್ತು ಗೊತ್ತಿಲ್ಲ ಕಣ್ರಿ. ಈ ಇಬ್ಬರು ಮದುವೆ ಆಗೋಕ್ಕೂ ರೆಡಿಯಾಗಿದ್ರು. ಆದ್ರೆ ಇತ್ತ ಮಾಯಾಂಕ್ ಮಾತ್ರ ಆಕೆಯನ್ನ ಮದುವೆಗೆ ಮುಂಚೆಯೇ ಸೆಕ್ಸ್ಗೆ ಒತ್ತಾಯಿಸುತ್ತಿದ್ದ. ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕ ಸಂಪರ್ಕಕ್ಕೆ ಪೀಡಿಸುತ್ತಿದ್ದ. ಇದಕ್ಕೊಪ್ಪದ ಆಕೆಯ ಮೇಲೆ ಮಾಯಾಂಕ್ ದೈಹಿಕ ಹಲ್ಲೆ, ಮಾನಸಿಕ ಕಿರುಕುಳ ನೀಡುತ್ತಿದ್ದ. ಪದೇ ಪದೇ ಫೋನ್ ಮಾಡಿ ಬೆದರಿಸುತ್ತಿದ್ದ ಎಂದು ಅಚಲ್ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಬಿ ಇಂಜಿನಿಯರಿಂಗ್ ಓದಿದ್ಲು ಮಲ್ನಾಡ್ ಕಾಲೇಜಲ್ಲಿ. 10 ತಿಂಗಳಿಂದ ಕಾಮನ್ ಫ್ರೆಂಡ್ಸ್ ಜೊತೆ ಅವನು ಸಿಕ್ಕಿದ್ದ ಸರ್, ಮಯಾಂಕ್ ಅಂತ. ನಾನು ಫಸ್ಟ್ ಬೇಡ ಅಂತಾನೆ ಅಂದಿದ್ದೆ, ಇಲ್ಲೇ ಇದೆ ಊರವ್ರ ಹುಡುಗ ಬೇಡ ಅಂತ. ಆದ್ರೆ ಅವ್ರ ಅಮ್ಮನೇ ಬಂದು ಇಲ್ಲ ಇಲ್ಲೇ ಇರ್ತಾರೆ ಜೊತೆಲೆ ಮಾಡ್ಕೊಳ್ಳೋಣ ಅಂತ ಅವ್ರ ಅಮ್ಮನೇ ಬಂತು. ಅವ್ರ ಅಮ್ಮ ಮೈನಾ ಅಂತ, ನಂಗೆ ಮುಂಚೆಯಿಂದನೂ ಪರಿಚಯ ಇತ್ತು. ಅವರು ಬಂದರು. ಆಮೇಲೆ ಆಯ್ತು ನೋಡಿ ಮಾಡ್ಕೊಳ್ಳೋಣ ಅಂತಾನೆ ಅಂದ್ರು. ಓಡಾಡ್ಕೊಂಡಿದ್ರು. ಆಮೇಲೆ ಸ್ವಲ್ಪ ದಿವಸ ಒಂದು 4-5 ತಿಂಗಳು ಅದು ಅವ್ನು ಹೊಡಿಯೋದು ಅದು ಇದು ಮಾಡೋದು ಮಾಡ್ತಿದ್ದ. ಅದಕ್ಕೆ ನಾನೇನಂದೆ, ಈಗಲೇ ಈ ಥರ ಇನ್ನು ಮದುವೆ ಆದ್ಮೇಲೆ ಸರಿಯಾಗಿರಲ್ಲ, ಬೇಡ ಅಂತಾನೂ ಅಂದೆ. ಅದಕ್ಕೆ ಆಯಮ್ಮ ಬೇಡ ಅಂದಮೇಲೂ ಇವಳು ಇಲ್ಲ ಒಂದು ಚಾನ್ಸ್ ಕೊಡು ಅಂತ ಕೇಳಿದ್ಲು. ಸರಿ ಅಂತ ಅಂದು ಅದು ಆಯಿತು. ಬಟ್ ಪದೇ ಪದೇ ಅದೇ ಆಗ್ತಿತ್ತು. ಇಲ್ಲಿ ಮನೆ ಹತ್ರ ಬರೋದು, ಕೂಗಾಡೋದು, ಆಚೆ ಈಚೆ ಎಲ್ಲ ನೋಡೋದು. ನನಗೊಂಥರ ಹಿಂಸೆ ಆಗ್ತಿತ್ತು. ಫುಲ್ ಬೇಡವೇ ಬೇಡ ಅಂದಾಗ ಆಮೇಲೆ ಅವ್ನು ಇನ್ಯಾರ್ದೋ ಹುಡುಗಿ ಜೊತೆ ಓಡಾಡ್ತಾ ಇದ್ದಿದ್ದು ಫೋಟೋಸು, ಚಾಟ್ ಮಾಡಿದ್ದು ಮೆಸೇಜಸ್ಸು ಎಲ್ಲ ಇವಳೇ ತೋರಿಸಿದ್ಲು, ಹಿಂಗೆಲ್ಲ ಮಾಡ್ತಿದ್ದಾನೆ ಅಂತ. ಆಗ ನಾನು ಬೇಡವೇ ಬೇಡ ಬಿಟ್ಬಿಡೋಣ ಅಂತಾನೆ ಅಂದೆ. ಅದಕ್ಕೆ ಅವನು ಇಲ್ಲಿದ್ರೆ ಮತ್ತೆ ಅವನು ಇವಳು ಬೇಜಾರು ಮಾಡ್ಕೋತಾಳೆ, ಹಿಂಸೆ ಆಗುತ್ತೆ ಅಂತಾನೆ ಕರ್ಕೊಂಡೋಗಿ ಬೆಂಗಳೂರಿಗೆ ಬಿಟ್ಟು ಬಂದೆ. ಅಲ್ಲೂ ಅವಳಿಗೆ ಬಿಡ್ತಲೇ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿ ಟಾರ್ಚರ್ ಮಾಡಿ ಅವಳು ಈ ತರ ಮಾಡ್ಕೊಬಿಟ್ಲು ಸರ್. ಮಾಯಾಂಕೇನೋ ಒಳ್ಳೆ ಹುಡುಗ ಆಗಿರ್ಲಿಲ್ಲ. ಈತನಿಗೆ ಹಲವಾರು ಚಟಗಳನ್ನ ಮೈಗೆಲ್ಲ ಅಂಟಿಸ್ಕೊಂಡಿದ್ದ. ಹೇಳಿ ಕೇಳಿ ಡ್ರಗ್ಸ್ ಅಡಿಕ್ಟ್ ಕೂಡ ಆಗಿದ್ದ. ಮಾಯಾಂಕ್ ನಿಂತ ನಿರಂತರವಾಗಿ ಅಚಲ್ ಹಿಂಸೆ ಎದುರಿಸುತ್ತಿದ್ಲು. ಇನ್ನು ಮದುವೆಗೆ ಮುಂಚೆಯೇ ಮಾಯಾಂಕ್ಗೆ ಇನ್ನೊಬ್ಬ ಯುವತಿಯೊಂದಿಗೆ ಸಂಬಂಧ ಇತ್ತು. ಈ ವಿಚಾರ ಅಚಲ್ಗೆ ತಿಳಿದಿತ್ತು. ಇದರಿಂದ ಅಚಲ್ ಮಾನಸಿಕವಾಗಿ ಕುಗ್ಗಿದ್ಲು. ಈ ಎಲ್ಲಾ ಸಮಸ್ಯೆಗಳಿಗೆ ಬೇಸತ್ತ ಅಚಲ್ ನೇಣಿಗೆ ಶರಣಾಗಿದ್ದಾಳೆ ಎಂದು ಆಕೆಯ ಪಾಲಕರು ಹೇಳೋದು ಹೀಗೆ. ಇವಳು ಗಿಲ್ದಿರೋ ಆಸೆ ಎಲ್ಲ ಹುಟ್ಟಿಸಿ ಕೊನೆಗೆ ಆಲ್ ಆಫ್ ಸಡನ್ ಒಂದೇ ಸತಿ ಸಡನ್ ಆಗಿ ನೋಡಿದ್ರೆ ಅವನಿಗೊಂದು 10 ಹುಡುಗಿರ ಜೊತೆ ಸಂಪರ್ಕ ಇದೆ ಅನ್ನೋದು ಅವಳಿಗೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇಂದ ಗೊತ್ತಾದಾಗ ಮೀರಿದಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟು. ಅದನ್ನ ಪದೇ ಪದೇ ಕೇಳಿದಂತೆ ಯಾಕೆ ಹಿಂಗೆ ಅಂತ. ಅದಕ್ಕೆ ಅವ್ನು ಬಾಯಿಗೆ ಬಂದಂಗೆ ನಾನು ಎಷ್ಟು ಜನ ಜೊತೆನಾರ ಇರ್ತೀನಿ, ನನಗೂ ಸಂಬಂಧ ಬೇಡ, ನಿನ್ನ ಫೋನ್ ಮಾಡಬೇಡ, ಹಂಗೆ ಅಂತ ಬಾಯಿಗೆ ಬಂದಂಗೆ ಬೈದು, ಏನೇನು ಬಾಯಿಗೆ ಬರುತ್ತೆ ಅದನ್ನೆಲ್ಲದನ್ನು ಬಾಯಿಗೆ ಬಂದಂಗೆ ಬೈದು ಲಿಮಿಟ್ ಮೀರಿದಷ್ಟು ಅವಳನ್ನ ಈ ಡಿಪ್ರೆಷನ್ನಿಗೆ ತಳ್ಳಿ ಅವಳೊಂದು 20 ದಿವಸದಿಂದ ಅಂತೂ ಅದು ಅವಳು ಏನು ಹೆಂಗೆ ಅನ್ನೋದೇ ಗೊತ್ತಾಗದಷ್ಟು ಇದಕ್ಕೆ ಹೋಗಿದ್ಲು. ಈ ಘಟನೆಯ ಸಂಬಂಧ ಹಾಸನದ ಮಾಯಾಂಕ್ ಹಾಗೂ ಅವನ ತಾಯಿ ಮೈನಾ ವಿರುದ್ಧ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳನ್ನ ತಕ್ಷಣ ಬಂಧಿಸುವಂತೆ ಅಚಲ್ ಪೋಷಕರು ಆಗ್ರಹಿಸಿದ್ದಾರೆ.
ನಿನ್ನ ಬಿಟ್ಟು ಬದುಕಲು ಸಾಧ್ಯವಿಲ್ಲ ಎಂದು ಮೆಸೇಜ್ ಮಾಡಿದ್ದ ಅಚಲ್. ಪ್ರೇಮಿ ಮಾಯಾಂಕ್ ತನ್ನನ್ನ ಮೋಸ ಮಾಡಿದ್ದಾನೆಂಬ ಶಂಕೆ ದೃಢಪಟ್ಟ ನಂತರವೂ ಅಚಲ್ ಮಾಯಾಂಕ್ಗೆ ಭಾವುಕ ಮೆಸೇಜ್ ಮಾಡಿದ್ಲು. ಅಚಲ ಮೆಸೇಜ್ನಲ್ಲಿ ಇದ್ದಿದ್ದೇನು? ಜೀವನದಲ್ಲಿ ನಿನ್ನ ಬಿಟ್ಟು ನನಗೆ ಬದುಕಲು ಸಾಧ್ಯವಿಲ್ಲ. ನೀನು ನನಗೆ ಮೋಸ ಮಾಡಿದರೂ ನಿನ್ನನ್ನ ಮರೆಯಲು ಆಗುತ್ತಿಲ್ಲ. ನನ್ನ ಕನಸುಗಳನ್ನ ನೀನು ನುಚ್ಚು ನೂರು ಮಾಡಿದ್ದೀಯಾ. ನನಗೆ ನೀನು ಮೋಸ ಮಾಡಿಲ್ಲವಾದರೆ ರಾಘವೇಂದ್ರ ಸ್ವಾಮಿ ಮೇಲೆ ಆಣೆ ಮಾಡು. ನೀನು ಮಾಡಿದ ಮೋಸಕ್ಕೆ ತಕ್ಕ ಬೆಲೆ ಕಟ್ಟಲೇಬೇಕು. ನನ್ನ ನಂಬರ್ ಬ್ಲಾಕ್ ಮಾಡಬೇಡ ಪ್ಲೀಸ್. ಹೀಗೆ ಮಾಯಾಂಕ್ ಬಳಿ ಬೇಡಿಕೊಂಡಿದ್ಲು. ಆದ್ರೆ ಇಷ್ಟೊಂದು ಪ್ರೀತಿ ಮಾಡುವ ಹುಡುಗಿಯನ್ನ ಮಾಯಾಂಕ್ ಮೋಸ ಮಾಡಿದ್ದಾನೆ. ಮಾಯಾಂಕ್ನ ಎಲ್ಲಾ ಹಲ್ಕ ಕೆಲಸಗಳು ಗೊತ್ತಿದ್ರು ಅಚಲ್ ಮಾಯಾಂಕನನ್ನ ಮನ್ಸಾರೆ ಒಪ್ಪಿಕೊಂಡಿದ್ಲು. ಇಂಥ ಹುಡುಗರಿಂದಲೇ ಅಮಾಯಕ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಕಣ್ರಿ. ನಮ್ಮ ಯುವ ಪೀಳಿಗೆ ಲವ್ ಮಾಡೋ ಮುಂಚೆ 1000 ಬಾರಿ ಯೋಚನೆ ಮಾಡಬೇಕಾಗಿದೆ. ಲವ್ ಅನ್ನೊಂದು ಕೇವಲ ದೈಹಿಕ ಆಸೆ ತೀರಿಸಿಕೊಳ್ಳೋದಲ್ಲ. ಇದು 2 ಮನಸ್ಸುಗಳು ಮತ್ತು 2 ಜೀವಗಳು ಕುಟುಂಬದ ನೊಗವನ್ನ ಎಳೆದುಕೊಂಡು ಸಾಗುವ ಉತ್ತಮ ಬಾಂಧವ್ಯ. ಆದ್ರೆ ಈ ಅರ್ಥ ಇದೀಗ ಕೇವಲ ಸೆಕ್ಸ್ಗೆ ಸೀಮಿತವಾಗಿದ್ರೆ ಮುಂದಿನ ಜೀವನ ದುಃಖಾಂತದಲ್ಲಿ ಅಂತ್ಯ ಆಗೋದು ಶತಸಿದ್ಧ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಹಾಸನ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.